ನಮಸ್ಕಾರ. ವಿಶ್ವವಾಣಿ ಟಿವಿಗೆ ಸ್ವಾಗತ. ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಅಧ್ಯಕ್ಷ ಸ್ಥಾನ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಯ ಅಂಗಳಕ್ಕೆ ಮತ್ತೊಮ್ಮೆ ತಲುಪಿದ್ದು, ಸದ್ಯಕ್ಕೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬೇಡ ಅಂತ ವರಿಷ್ಠರು ಹೇಳಿ ಕಳಿಸಿದ್ದಾರೆ. ಇದರ ನಡುವೆ ಮಾಜಿ ಸಿಎಂ ಹಾಗೂ ಮಾಜಿ ಕೇಂದ್ರ ಸಚಿವ ಡಿ.ವಿ. ಸದಾನಂದ ಗೌಡ ಅವರು ಇದೀಗ ರಾಜ್ಯದ ಬಿಜೆಪಿ ನಾಯಕರಿಗೆ ಪತ್ರ ಬರೆಯುವ ಮೂಲಕ ಎಲ್ಲರಿಗೂ ಕೂಡ ಪಾಠ ಮಾಡಿದ್ದಾರೆ. ಹಾಗಾದ್ರೆ ಡಿ.ವಿ. ಸದಾನಂದ ಗೌಡರು ಆ ಪತ್ರದಲ್ಲಿ ಏನೆಲ್ಲ ಬರೆದಿದ್ದಾರೆ ಗೊತ್ತಾ? ಇದೇ ಹೊತ್ತಿನ ವಿಶೇಷ. ಸದಾನಂದ ಗೌಡರ ಹೈ ಮೆಸೇಜ್. ನಾನು ವೀರೇಶ್ ಶಿವಾನಂದ್ ಅಂಬಿ. ರಾಜ್ಯ ಬಿಜೆಪಿಯಲ್ಲಿ ಬಣಗಳ ಬಡಿದಾಟವನ್ನು ಆರಿಸಲು ಕೇಂದ್ರದ ನಾಯಕರು ಬಂದು ಅಸಮಾಧಾನಗಳನ್ನು ಹೊಡೆದು ಹಾಕಿ ಒಗ್ಗಟ್ಟಾಗಿ ಮುಂದೆ ಹೋಗಿ ಅಂತ ಭರವಸೆಯನ್ನ ತುಂಬಿ ಹೋಗಿದ್ರು. ಆದರೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ದೆಹಲಿಯಲ್ಲಿರ್ತಕ್ಕಂತಹ ಗೃಹ ಪ್ರವೇಶದ ಹೆಸರಿನಲ್ಲಿ ಬಿಜೆಪಿ ಹೈಕಮಾಂಡ್ ಅವರನ್ನ ಭೇಟಿಯಾಗಲು ಎರಡೂ ಬಣದ ನಾಯಕರು ದೆಹಲಿಗೆ ಹೋಗಿದ್ರು. ಆದರೆ ಹೈಕಮಾಂಡ್ ಮಾತ್ರ ರಾಜ್ಯದ ಯಾವುದೇ ನಾಯಕರನ್ನ ಭೇಟಿಯಾಗದೆ ಸದ್ಯದಲ್ಲಿ ಅದಕ್ಕೊಂದು ಸೂಕ್ತವಾದಂತಹ ವೇದಿಕೆಯನ್ನ ಸಜ್ಜು ಮಾಡ್ತೀವಿ ಅಂತ ಆತುರದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಬೇಡ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಅವರ ಮೂಲಕ ಸಂದೇಶವನ್ನು ರವಾನಿಸಿದರು. ಈ ಮೂಲಕ ಬೆಳವಣಿಗೆಯನ್ನ ಇಲ್ಲಿ ನಾವು ನೋಡ್ತಾ ಹೋದರೆ ರಾಜಕಾರಣದಲ್ಲಿ ಅದರಲ್ಲೂ ಕೂಡ ಬಿಜೆಪಿಯ ಪಾಳಯದಲ್ಲಿ ರಾಜ್ಯಾಧ್ಯಕ್ಷನ ಸ್ಥಾನ ಪಲ್ಲಟ ಮಾಡಲಿಕ್ಕೆ ಸಾಕಷ್ಟು ನಾಯಕರುಗಳು ಕೂಡ ಪೈಪೋಟಿಗೆ ಬಿದ್ದಿದ್ದು ಬಹಳಷ್ಟು ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಹೀಗೆ ಇರಬೇಕಾದ್ರೆ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕೇಂದ್ರ ಸಚಿವರು ಹಾಗೂ ಬಿಜೆಪಿಯ ಹಿರಿಯ ನಾಯಕರಾದಂತಹ ಡಿ.ವಿ. ಸದಾನಂದ ಗೌಡ ಅವರು ದೆಹಲಿಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಬಹುಮತ ಗಳಿಸಿದ್ದನ್ನ ಉದಾಹರಣೆಯಾಗಿ ಇಟ್ಟುಕೊಂಡು ರಾಜ್ಯ ಬಿಜೆಪಿ ನಾಯಕರಿಗೆ ಪಾಠ ಮಾಡಿದ ಜೊತೆಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ದೆಹಲಿಯಲ್ಲಿ ಬಿಜೆಪಿ ಜಯಗಳಿಸಿದ್ದು, ಇದರಿಂದ ನಾವು ಸಾಕಷ್ಟು ಪಾಠವನ್ನು ಕಲಿಯಬಹುದು ಹಾಗೂ ಕರ್ನಾಟಕದ ಮುಂದಿನ ಹಾದಿ ಏನೆಂಬ ಶೀರ್ಷಿಕೆಯಲ್ಲಿ ಕೂಡ ಒಂದು ಮಹತ್ವವಾದಂತಹ ಪತ್ರವನ್ನು ಬರೆದಿದ್ದಾರೆ ಸದಾನಂದ ಗೌಡರು. ದೆಹಲಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಭರ್ಜರಿ ಗೆಲುವನ್ನು ಸಾಧಿಸಿರುವುದು ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ಶ್ರಮ ಹಾಗೂ ಸಂಘಟನೆಯ ಪ್ರತಿಫಲವಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ದೃಢ ನಿಶ್ಚಯ, ಅಭಿವೃದ್ಧಿಯ ಅಜೆಂಡಾ ಮತ್ತು ಕೇಂದ್ರ ಸರ್ಕಾರದ ಸಮರ್ಥ ಕಾರ್ಯ ಪದ್ಧತಿ ಹಾಗೂ ದೆಹಲಿಯ ಜನರು ಅತ್ಯಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದು ನಮಗೆ ಜಯದ ಮಾಲೆಯನ್ನು ಹಾಕಿದ್ದಾರೆ. ಪಕ್ಷದ ಬೂತ್ ಮಟ್ಟದ ಬಲವಾದಂತಹ ತಂತ್ರ, ಸುಸಂಘಟಿತವಾದಂತಹ ಪ್ರಚಾರ ಯಂತ್ರ ಮತ್ತು ಜನಸಾಮಾನ್ಯರ ಸಮಸ್ಯೆಗಳನ್ನು ನಿರ್ಧಾರಾತ್ಮಕವಾಗಿ ಪರಿಹರಿಸುವ ನೇತೃತ್ವದ ಪ್ರತಿಫಲವಾಗಿ ದೆಹಲಿಯಲ್ಲಿ ಈ ಗೆಲುವು ನಮಗೆ ಸಾಧ್ಯವಾಯಿತು. ಇನ್ನು ಈ ಗೆಲುವು ಜನರ ಆಶೀರ್ವಾದ ಹಾಗೂ ನಾವು ಅನುಸರಿಸಬೇಕಾದಂತಹ ಮಾರ್ಗದರ್ಶನವನ್ನು ತಿಳಿಸುತ್ತೆ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಸದಾನಂದ ಗೌಡರು. ಜೊತೆಗೆ ಕರ್ನಾಟಕ ಬಿಜೆಪಿ ಎದುರಿಸ್ತಾ ಇರುವಂತಹ ಸವಾಲುಗಳು ಯಾವುವು ಅಂತ ನಾವು ನೋಡಿದಾಗ ಪತ್ರದಲ್ಲಿ ಕೂಡ ಹೇಳಿದ್ದಾರೆ. ಕರ್ನಾಟಕದಲ್ಲಿ ಬಿಜೆಪಿ ಆಂತರಿಕ ಕಲಹ ಮತ್ತು ಸಂಘಟನಾತ್ಮಕ ದೌರ್ಬಲ್ಯದಿಂದ ಬಳಲ್ತಾ ಇದೆ. ಪಕ್ಷದಲ್ಲಿ ಉದ್ಭವಿಸಿರುವಂತಹ ಭಿನ್ನಾಭಿಪ್ರಾಯಗಳು ಮತ್ತು ಗುಂಪು ರಾಜಕಾರಣದಿಂದ ಕಾರ್ಯಕರ್ತರಲ್ಲಿ ಅಸಮಾಧಾನ ಮೂಡಿದೆ. ದೆಹಲಿಯಲ್ಲಿ ಬಿಜೆಪಿ ಪಕ್ಷ ಶಿಸ್ತು ಮತ್ತು ಏಕತೆಯ ಕಾರ್ಯಪದ್ಧತಿಯನ್ನು ಅನುಸರಿಸಿದರೆ, ಕರ್ನಾಟಕದಲ್ಲಿ ಮಾತ್ರ ಕೆಲವು ನಾಯಕರು ತಮ್ಮ ಸ್ವಂತ ರಾಜಕೀಯ ಲಾಭಕ್ಕಾಗಿ ಪರಸ್ಪರ ಆರೋಪಗಳನ್ನು ಮಾಡಿಕೊಳ್ತಾ ಇರುವುದು ಇದು ಗಂಭೀರ ಸಮಸ್ಯೆ. ಇನ್ನು ಇದರಿಂದ ಕಾರ್ಯಕರ್ತರಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯ ಉಂಟಾಗ್ತಾ ಇದೆ ಮತ್ತು ಮತದಾರರಲ್ಲಿ ಒಂದು ರೀತಿಯ ಅಸ್ಥಿರತೆ ಉಂಟಾಗುತ್ತೆ. ಇನ್ನು ಇವೆಲ್ಲಗಳನ್ನು ಸರಿಪಡಿಸದೆ ಹೋದರೆ ಮುಂಬರ್ತಕ್ಕಂತಹ ದಿನಗಳಲ್ಲಿ ಅಥವಾ ಚುನಾವಣೆಗಳಲ್ಲಿ ದೊಡ್ಡ ಮಟ್ಟದ ಸವಾಲುಗಳನ್ನು ನಾವೆಲ್ಲರೂ ಕೂಡ ಎದುರಿಸಬೇಕಾಗುತ್ತೆ ಅಂತ ಡಿ.ವಿ. ಸದಾನಂದ ಗೌಡರು ಇಲ್ಲಿ ಮಾತನಾಡಿದ್ದಾರೆ. ಇನ್ನು ರಾಜ್ಯದಲ್ಲಿ ಬಿಜೆಪಿಯ ಶಕ್ತಿ ಪುನರ್ ನಿರ್ಮಿಸಬೇಕಾದರೆ ತಕ್ಷಣದ ಕ್ರಮ ಅಗತ್ಯ ಅಂತ ಹೇಳಿದ್ದಾರೆ. ಪಕ್ಷದ ಯಶಸ್ಸು ಯಾವುದೇ ಒಬ್ಬ ವ್ಯಕ್ತಿಯ ಸಾಧನೆಯಲ್ಲ, ಇದು ಶ್ರದ್ಧೆ, ಶ್ರಮ ಮತ್ತು ಸಾಮೂಹಿಕ ಶಕ್ತಿಯ ಪ್ರತೀಕವಾಗಿದೆ. ರಾಜ್ಯದಲ್ಲಿ ಪಕ್ಷ ಮತ್ತಷ್ಟು ಬಲಗೊಳ್ಳಬೇಕಾದ್ರೆ ಎಲ್ಲ ನಾಯಕರು ಕೂಡ ಒಟ್ಟಾಗಿ ಒಗ್ಗೂಡಬೇಕು. ಇನ್ನು ಸಂಘಟನೆಯ ಶಕ್ತಿಯನ್ನು ಪುನರ್ ನಿರ್ಮಿಸಬೇಕು ಹಾಗೂ ಗಟ್ಟಿ ತಂತ್ರವನ್ನು ಅನುಸರಿಸಬೇಕು. ನಿಮ್ಮ ಹಿತಾಸಕ್ತಿ ಮತ್ತು ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಿ ಪಕ್ಷದಲ್ಲಿ ಸ್ಪಷ್ಟತೆ, ಶಿಸ್ತು ಇರಬೇಕು. ಇನ್ನು ಕರ್ನಾಟಕದ ಜನತೆಗೆ ಬಿಜೆಪಿ ಬೆಂಬಲವನ್ನು ನೀಡಲು ನಿರ್ಧರಿಸಿದ್ದಾರೆ ಜನರು. ಆದರೆ ಜನರು ಮಾತ್ರ ವಿಶ್ವಾಸವನ್ನು ಸಂಪಾದಿಸಲು ಪಕ್ಷದ ಒಳಾಂಗಣವನ್ನು ಶುದ್ಧಗೊಳಿಸಿ ಬಲಿಷ್ಠಗೊಳಿಸಬೇಕು ಅಂತ ಹೇಳಿದ್ದಾರೆ. ಇನ್ನು ಈ ಕಡೆಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಧ್ಯಮಗಳಲ್ಲಿ ಪಕ್ಷದ ನಾಯಕರ ವಿರುದ್ಧ ಬಹಿರಂಗವಾಗಿ ಮಾತನಾಡಿದ್ದು, ಕೇಂದ್ರದ ಶಿಸ್ತು ಸಮಿತಿ ಇದೀಗ ನೋಟಿಸನ್ನು ಹೊರಡಿಸಿದೆ. ಇನ್ನು ನೋಟಿಸ್ ಮುಂದಿನ 72 ಗಂಟೆಗಳ ಒಳಗಾಗಿ ಪತ್ರದಲ್ಲಿ ಉಲ್ಲೇಖಿಸಿರತಕ್ಕಂತಹ ಪ್ರಮುಖ ನಾಯಕರಿಗೆ ಸೂಕ್ತವಾದಂತಹ ಉತ್ತರವನ್ನು ಕೊಡಬೇಕು, ಇಲ್ಲವಾದಲ್ಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಹೇಳಲಾಗಿದೆ. ಆದರೆ ಈ ನೋಟಿಸನ್ನು
ಯತ್ನಾಳ್ ಅವರ ಕೈಗೆ ತಲುಪಿಲ್ಲ ಅಂತ ಕೆಲವೊಂದಿಷ್ಟು ಮೂಲಗಳು ಹೇಳಿವೆ. ಈ ಹಿಂದೆ ಡಿಸೆಂಬರ್ನಲ್ಲಿಯೂ ಕೂಡ ಯತ್ನಾಳ್ ಅವರಿಗೆ ಇದೇ ರೀತಿಯಾದಂತಹ ಒಂದು ನೋಟಿಸನ್ನು ನೀಡಲಾಗಿತ್ತು. ಆದರೆ ಯತ್ನಾಳ್ ಮಾತ್ರ ಡೋಂಟ್ ಕೇರ್ ಅನ್ನೋ ಪಾಲಿಸನ್ನು ಫಾಲೋ ಮಾಡಿದರು. ಆದ್ದರಿಂದ ಈಗಿನ ನೋಟಿಸ್ಗೆ ಯತ್ನಾಳ್ ಉತ್ತರ ಕೊಡ್ತಾರಾ ಅಥವಾ ಅದೇ ಹಳೆ ಪಾಲಿಸಿಯನ್ನು ಫಾಲೋ ಮಾಡ್ತಾರಾ ಅಂತ ಕೆಲವೊಂದಿಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ಇದೆಲ್ಲದರ ನಡುವೆ ಡಿ.ವಿ. ಸದಾನಂದ ಗೌಡ ಅವರು ದಿಢೀರಂತ ಬಹಿರಂಗವಾಗಿ ಪತ್ರವನ್ನು ಬರೆದಿದ್ದು, ಪತ್ರದಲ್ಲಿ ಎಲ್ಲರನ್ನೂ ಕೂಡ ಪರಿಗಣನೆಗೆ ತೆಗೆದುಕೊಂಡು ಬರೆದಿರುವುದನ್ನು ನೋಡಿದರೆ ಒಂದು ವೇಳೆ ಹೈಕಮಾಂಡ್ ಏನಾದರೂ ರಾಜ್ಯಾಧ್ಯಕ್ಷನ ಸ್ಥಾನಕ್ಕೆ ಅವಕಾಶ ಕೊಟ್ಟಿದೆ ಆದಲ್ಲಿ ಎಲ್ಲರನ್ನೂ ಕೂಡ ಒಗ್ಗೂಡಿಸಿಕೊಂಡು ಪಕ್ಷದಲ್ಲಿರತಕ್ಕಂತಹ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸಿ ಎಲ್ಲರನ್ನ ಸರ್ವಾನುಮತದಿಂದ ಒಗ್ಗೂಡಿಸಿ ಕರೆದೊಯ್ಯುತ್ತಾ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಮಾಡೋಕೆ ನಾನು ಸದಾ ತಯಾರಿದ್ದೇನೆ ಅಂತ ಒಂದು ಸ್ಪಷ್ಟವಾದಂತಹ ಸಂದೇಶ ಇಲ್ಲಿ ಮೂಡ್ತಾ ಇರುವಂಥದ್ದು ಭಾಸವಾಗ್ತಾ ಇದೆ. ವೀಕ್ಷಕರ, ಒಟ್ಟಿನಲ್ಲಿ ಹೈಕಮಾಂಡ್ ರಾಜ್ಯ ಬಿಜೆಪಿ ಆಂತರಿಕ ಕಿತ್ತಾಟಗಳಿಗೆ ಶೀಘ್ರದಲ್ಲಿ ಮುಹೂರ್ತ ಫಿಕ್ಸ್ ಮಾಡಲಿದ್ದು, ಇದರ ಮಧ್ಯೆ ಮಾಜಿ ಸಿಎಂ ಡಿ.ವಿ. ಸದಾನಂದ ಗೌಡ ಅವರು ರಾಜ್ಯದ ಬಿಜೆಪಿಯ ಒಂದು ಪಕ್ಷ ಸಂಘಟನೆಯಲ್ಲಿ ಯಾರು ಹೇಗೆ ತೊಡಗಿಕೊಳ್ಳಬೇಕು ಮತ್ತು ಸಂಘಟನೆಯನ್ನು ಹೇಗೆ ಮಾಡಬೇಕು ಅಂತ ಉದಾಹರಣೆಗಳ ಮೂಲಕ ಒಂದೊಂದಾಗಿ ಹೇಳಿದ್ದಾರೆ ಹಾಗೂ ಪತ್ರದಲ್ಲಿ ಕೂಡ ಬರೆದಿದ್ದಾರೆ. ಹಾಗಾದರೆ ದೆಹಲಿಯಲ್ಲಿ ಬಿಜೆಪಿಯ 27 ವರ್ಷಗಳ ನಂತರ ಅಧಿಕಾರದ ಗದ್ದುಗೆಯನ್ನು ಹಿಡಿದಿದ್ದು ಪರಸ್ಪರ ಹೊಂದಾಣಿಕೆ ಮತ್ತು ಪಕ್ಷ ಸಂಘಟನೆಯಿಂದ ಅಂತ ಹೇಳಲಾಗಿದೆ. ಇನ್ನು ಅದೇ ರೀತಿ ರಾಜ್ಯ ಬಿಜೆಪಿಯ ಪಾಳೆಯದಲ್ಲಿ ದೆಹಲಿಯಂತೆ ಪಕ್ಷ ಸಂಘಟನೆಗೆ ಒಂದಾಗ್ತಾರಾ ಅಥವಾ ತಮ್ಮ ಹಳೆ ಚಾಳಿನ ರಾಜ್ಯದ ಬಿಜೆಪಿ ನಾಯಕರು ಮುಂದೆ ಬರೆಸ್ತಾರ? ಕಾದಷ್ಟೇ ನೋಡಬೇಕಾಗತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ.